ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮಗೆ 40 ರೂಪೀಸ್ನ ಒಂದು ಸೂಪರ್ ಥ್ಯಾಂಕ್ಸ್ ಮೂಲಕ ಸಪೋರ್ಟ್ ಮಾಡಿರೋಂಥ ರವಿಚಂದ್ರ MG ಹಾಗೂ ಜಾನ್ ವಿರೋಧರಾಜ್ ಇವರಿಬ್ಬರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಈಗ ಟ್ವಿಟರನ್ನು ಶುರು ಮಾಡೋಣ. ಇವತ್ತು ನಾನು ನಿಮಗೆಲ್ಲ ವಾಟ್ಸಾಪಲ್ಲಿ ಆ್ಯಡ್ ಆಗಿರೋಂಥ ಒಂದು ಹೊಸ ಫೀಚರ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ಫೀಚರ್ ಏನಪ್ಪ ಅಂತಂದರೆ ಮೆಂಬರ್ ಟ್ಯಾಗನ್ನು ಆ್ಯಡ್ ಮಾಡೋ ಅಂಥದ್ದು. ಸೊ ಮೊದಲಿಗೆ ಈ ಮೆಂಬರ್ ಟ್ಯಾಗನ್ನ ಯಾವ ರೀತಿ ಆ್ಯಡ್ ಮಾಡೋದು ಅಂತ ತೋರಿಸ್ತೀನಿ. ಅದಾದಮೇಲೆ ಇದು ಯಾಕೆ ನಮ್ಗೆ ಯೂಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ಯುಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಮೊದಲಿಗೆ ನಾವು ವಾಟ್ಸಪ್ಪನ್ನು ಓಪನ್ ಮಾಡ್ತೀನಿ. ಇಲ್ಲಿ ನಾವು ಯಾವ ಗ್ರೂಪಲ್ಲಿ ಮೆಂಬರ್ ಟ್ಯಾಗನ್ನು ಆ್ಯಡ್ ಮಾಡಬೇಕು ಅಂತ ಇದೆಯೋ ಆ ಗ್ರೂಪನ್ನು ಓಪನ್ ಮಾಡಿ ಅದರ ಇನ್ಫೋಗೆ ಹೋಗಬೇಕಾಗತ್ತೆ. ಯಾಕಪ್ಪ ಅಂತಂದರೆ ನಾವು ಒಂದು ಗ್ರೂಪಲ್ಲಿ ಆ್ಯಡ್ ಮಾಡಿರೋಂಥ ಮೆಂಬರ್ ಟ್ಯಾಗು ಆ ಗ್ರೂಪಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಅದು ಎಲ್ಲ ಗ್ರೂಪಲ್ಲೂ ಅದೇ ಮೆಂಬರ್ ಟ್ಯಾಗನ್ನು ತೋರಿಸೋದಿಲ್ಲ. ಓಕೆ, ಸೊ ಇದ್ರ ಬಗ್ಗೆ ನಾನು ಆಮೇಲೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಯಾವ ರೀತಿ ಆ್ಯಡ್ ಮಾಡೋದು ಅಂತ ನೋಡೋಣ. ನಾನು ಕನ್ನಡ ತಂತ್ರಾಂಶ ಗ್ರೂಪಲ್ಲಿ ನನ್ನ ಮೆಂಬರ್ ಟ್ಯಾಗ್ನ ಆ್ಯಡ್ ಮಾಡಬೇಕು. ಹಾಗಾಗಿ ಕನ್ನಡ ತಂತ್ರಾಂಶ ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ಗ್ರೂಪ್ ಇನ್ಫೋ ಹೋಗೋಣ. ಗ್ರೂಪ್ ಇನ್ಫೋ ಹೋದ್ಮೇಲೆ ಅಲ್ಲಿ ನಮ್ಮ ಹೆಸರು ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಯೂಶ್ವಲಿ ಏನಾಗುತ್ತೆ, ನಾವು ಯಾವುದೇ ಗ್ರೂಪಲ್ಲಿ ಇದ್ದಾಗ ಫಸ್ಟಲ್ಲೇ ನಮ್ಮ ಹೆಸರು ತೋರಿಸುತ್ತೆ ಅಲ್ವಾ. ನೀವು ಅಡ್ಮಿನ್ ಆಗಿರಿ ಬಿಡಿ, ಫಸ್ಟಲ್ಲೇ ನಿಮ್ಮ ಹೆಸರು ಇರುತ್ತೆ ಯಾವಾಗಲೂ ಕೂಡ. ಸೊ ಈಗ ನನ್ನ ಹೆಸರು ನೋಡಿ, ಯು ಗ್ರೂಪ್ ಅಡ್ಮಿನ್ ಆ್ಯಡ್ ಮೆಂಬರ್ ಟ್ಯಾಗ್ ಅಂತ ಹೇಳ್ತಾ ಇದೆ. ನಾನು ಗ್ರೂಪ್ ಅಡ್ಮಿನ್ ಆಗಿರುತ್ತೆ, ಗ್ರೂಪ್ ಅಡ್ಮಿನ್ ಅಂತ ಹೇಳುತ್ತೆ. ಇಲ್ಲ ಅಂತಂದರೆ ಜಸ್ಟ್ ಯು ಆ್ಯಡ್ ಮೆಂಬರ್ ಟ್ಯಾಗ್ ಅಂತ ಹೇಳುತ್ತೆ ನಿಮಗೆ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ನೋಡಿ ಇಲ್ಲಿ ಏನು ಹೇಳ್ತಾ ಇದೆ, ಇಲ್ಲಿ ನಿಮ್ಮ ಮೆಂಬರ್ ಟ್ಯಾಗ್ನ ನೀವು ಆ್ಯಡ್ ಮಾಡ್ಬೋದು ಅಂತೇಳಿ ಒಂದು ಎಕ್ಸಾಂಪಲ್ ಕೂಡ ಕೊಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಮ್ಯಾನೇಜರ್, ಫೇತ್ಸ್ ಪೇರೆಂಟ್ ಅಂತೆಲ್ಲ ಹೇಳ್ತಾ ಇದೆ. ಈಗ ಇಲ್ಲಿ ನನ್ನ ಮೆಂಬರ್ ಟ್ಯಾಗ್ ಏನಿದೆಯೋ ಅದನ್ನ ನಾನು ಬರೀಬೇಕು. ನೋಡಿ, ಒನ್ ಆಫ್ ದ ಫೌಂಡರ್ಸ್ ಅಂತ ಬರ್ದು ನಾನೀಗ ಸೇವ್ ಕೊಡೋಣ. ನೋಡಿ 19 ಕ್ಯಾರೆಕ್ಟರ್ ಆಗಿದೆ. ಮ್ಯಾಕ್ಸಿಮಮ್ 30 ಕ್ಯಾರೆಕ್ಟರ್ ಹಾಕಿ. ಸಾರಿ, ಸೇವ್ ಮಾಡೋಣ. ನೋಡಿ ಈಗ ಕೇಳಿಸ್ಕೊಳ್ಳಿ. ನೋಡಿ ಈಗ ನನ್ನ ಗ್ರೂಪ್ ಅಲ್ಲಿ ನಾನು ಮೆಂಬರ್ ಟ್ಯಾಗ್ ಆ್ಯಡ್ ಮಾಡಿನಲ್ಲ ಅದನ್ನು ಹೇಳ್ತಾ ಇದೆ. ಯು ಅಂಥೇಳಿ ಗ್ರೂಪ್ ಅಡ್ಮಿನ್ ಅಂಥೇಳಿ ನನ್ನ ಮೆಂಬರ್ ಟ್ಯಾಗ್ ಏನು, ಒನ್ ಆಫ್ ದ ಫೌಂಡರ್ಸ್. ಸೊ ಒನ್ ಆಫ್ ದ ಫೌಂಡರ್ಸ್ ಅಂತ ನಾನು ಯಾಕೆ ಹಾಕಿನಪ್ಪ ಅಂತಂದರೆ, ಕನ್ನಡ ತಂತ್ರಾಂಶ ಗ್ರೂಪನ್ನು ಶುರು ಮಾಡೋರಲ್ಲಿ ನಾನು ಕೂಡ ಇನ್ಕ್ಲೂಡ್ ಆಗಿದ್ದೆ. ಸೊ 4 ಜನ ಅಂತ ಏನು ಇದೆ ಅದರಲ್ಲಿ ನಾನು ಇದ್ದೆ. ಹಾಗಾಗಿ ಒನ್ ಆಫ್ ದ ಫೌಂಡರ್ಸ್ ಅಂತ ಹಾಕಿದ್ದೀನಿ. ಸೊ ಈಗ ಏನಾಗುತ್ತೆ ಇದರಿಂದ ಅಂತಂದರೆ, ನಾನು ಯಾವಾಗಲೇ ಮೆಸೇಜ್ ಹಾಕಿದಾಗ, ವಾಯ್ಸ್ ಮೆಸೇಜ್ ಆಗಲಿ ಟೆಕ್ಸ್ಟ್ ಮೆಸೇಜ್ ಆಗಲಿ ಹಾಕಿದಾಗ ನನ್ನ ಮೆಸೇಜ್ ಆದಮೇಲೆ ಒನ್ ಆಫ್ ದ ಫೌಂಡರ್ಸ್ ಅಂತ ತೋರಿಸುತ್ತೆ ಎಲ್ಲರೂ. ಆವಾಗ ಗ್ರೂಪಲ್ಲಿ ಮೆಸೇಜ್ ಫಾಲೋ ಮಾಡೋರಿಗೆಲ್ಲ ಗೊತ್ತಾಗುತ್ತೆ, ಇವರು ಗ್ರೂಪ್ನ ಫೌಂಡರು ಅಂತೆಲ್ಲ ಗೊತ್ತಾಗುತ್ತೆ. ಅದೇ ರೀತಿ ಯಾರು ಅಡ್ಮಿನ್ ಆಗಿದ್ದರೆ ಅವ್ರು ಅಡ್ಮಿನ್ ಅಂತ ಹಾಕ್ಕೊಬೋದು. ಇದು ಇನ್ನೊಂದು ಮುಖ್ಯವಾಗಿ ಈ ಸಂಘ ಸಂಸ್ಥೆಗಳ ಗ್ರೂಪ್ ಇರ್ತಾವಲ್ಲ, ಅಫಿಷಿಯಲ್ ಗ್ರೂಪ್ಗಳು, ಅವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಅದು ಯಾವ ರೀತಿ ಅಂತಂದರೆ, ಸಂಘ ಸಂಸ್ಥೆಗಳಲ್ಲಿ ಪೋಸ್ಟ್ಗಳಿರುತ್ತೆ, ಅಧ್ಯಕ್ಷ, ಉಪಾಧ್ಯಕ್ಷ, ಆಮೇಲೆ ಇದೇ ಥರ ಇನ್ನೂ ಏನೇನೋ ಇರುತ್ತಲ್ಲ, ಟ್ರೆಜರರು, ಮತ್ತು ಇನ್ನೂ ಏನೇನೋ ಪೋಸ್ಟ್ಗಳು, ಕಾರ್ಯದರ್ಶಿ, ಅದು ಇದು ಸೆಕ್ರೆಟ್ರಿ ಅಂತೆಲ್ಲ ಇರುತ್ತಲ್ಲ. ಸೊ ಅದನ್ನು ಹಾಕ್ಕೊಂಡಿದ್ರೆ ಈಗ ಅವ್ರು ಮೆಸೇಜ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಗೊತ್ತಾಗುತ್ತೆ, ಪ್ರೆಸಿಡೆಂಟ್ ಮೆಸೇಜ್ ಮಾಡ್ತಾಯಿದ್ದಾರೆ, ಇವರು ವೈಸ್ ಪ್ರೆಸಿಡೆಂಟ್ ಮೆಸೇಜ್ ಮಾಡ್ತಾಯಿದ್ದಾರೆ ಅಂತ ಪೋಸ್ಟು ಗೊತ್ತಾಗುತ್ತೆ. ಯಾರಿಗಾದ್ರೂ ಒಂದು ವೇಳೆ ಗೊತ್ತಿಲ್ಲ ಅಂತಂದ್ರು ಯಾರು ಪ್ರೆಸಿಡೆಂಟು ಅಂತ, ಆ ಮೆಸೇಜ್ ಪಕ್ಕ ಟ್ಯಾಗ್ ನೋಡಿ ಗೊತ್ತಾಗುತ್ತೆ ಅವ್ರಿಗೆ. ಸೊ ಅವರೇ ಹೇಳೋ ಅವಶ್ಯಕತೆ ಇರೋದಿಲ್ಲ, ನಾನು ಪ್ರೆಸಿಡೆಂಟ್ ಮಾತಾಡ್ತಾ ಇದ್ದೀನಿ ಅಂತ ಈ ಥರ ಹೇಳೋ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಎಲ್ಲಿ ಯೂಸ್ ಆಗುತ್ತೆ ಅಂತಂದರೆ, ಈಗ ಸುಮಾರು ಸ್ಕೂಲ್ಗಳಿಗೆ ನಿಮ್ಮ ಮಕ್ಕಳನ್ನೆಲ್ಲ ಅಡ್ಮಿಷನ್ ಮಾಡಿದ್ದಾಗ ಅಲ್ಲಿ ಒಂದು ಪೇರೆಂಟ್ಸ್ದು ಟೀಚರ್ಸ್ದು ಗ್ರೂಪ್ ಎಲ್ಲ ಇರುತ್ತೆ. ಅಲ್ಲಿ ಎಲ್ಲರೂ ಇದ್ದಾಗ ಯಾರು ಪೇರೆಂಟ್ಸ್ ಅಂತ ಗೊತ್ತಾಗೋದಿಲ್ಲ ಟೀಚರ್ಸ್ಗೆ, ಅಥವಾ ಪೇರೆಂಟ್ಸು ಕೂಡ ಇವ್ರು ಯಾವ ಟೀಚರು ಅಂತ ಕೆಲವೊಂದು ಸಲ ಗೊತ್ತಾಗದೇ ಇರ್ಬೋದು. ಅವಾಗ ಟೀಚರ್ಗಳು ಅವ್ರ ಟ್ಯಾಗನ್ನು ಆ್ಯಡ್ ಮಾಡ್ಬೋದು. ಸೈನ್ಸ್ ಟೀಚರ್, ಮ್ಯಾಥ್ಸ್ ಟೀಚರ್, ಇಂಗ್ಲೀಷ್ ಟೀಚರ್, ಕನ್ನಡ ಟೀಚರ್ ಅಂತೆಲ್ಲ ಆ್ಯಡ್ ಮಾಡ್ಕೊಂಡಿರ್ಬೋದು. ಅವಾಗ ಅವ್ರು ಮೆಸೇಜ್ ಹಾಕಿದಾಗ ಅವ್ರ ಪಕ್ಕ ಇಂಗ್ಲೀಷ್ ಟೀಚರ್ ಅಂತ ಬಂದಾಗ ಇವ್ರು ಇಂಗ್ಲೀಷ್ ಟೀಚರು ಮೆಸೇಜ್ ಆಗ್ತಾ ಇರೋದು ಅನ್ನೋದು ಗೊತ್ತಾಗುತ್ತೆ. ಅದೇ ಥರ ಪೇರೆಂಟ್ಸು ಸೊ ಆ್ಯಂಡ್ ಸೊ ಮಗನ ಹೆಸರು ಹಾಕ್ಬಿಟ್ಟು ಇವ್ರ ಫಾದರ್ ಅಥವಾ ಇವ್ರ ಮದರ್ ಅಂತ ಹಾಕ್ಕೊಂಡ್ರೆ ಟೀಚರ್ಸು ಕೂಡ ಗೊತ್ತಾಗುತ್ತೆ ಯಾರು ಮೆಸೇಜ್ ಆಗ್ತಾಯಿದ್ದಾರೆ ಅನ್ನೋದು. ಸೊ ಈ ಥರ ಯೂಸ್ ಆಗುತ್ತೆ ಇದು, ಈ ಫೀಚರು. ಸೊ ನಿಮಗೂ ಕೂಡ ಎಲ್ಲಾದರೂ ಈ ಒಂದು ಫೀಚರ್ನ ಅವಶ್ಯಕತೆ ಇದ್ದರೆ, ಮೆಂಬರ್ ಟ್ಯಾಗು ಇಂಪಾರ್ಟೆಂಟ್ ಅಂತ ಅನ್ಸಿದ್ರೆ ಅಂಥ ಗ್ರೂಪಲ್ಲಿ ನೀವು ಹಾಕ್ಕೊಳ್ಳಿ. ಆವಾಗ ನೀವು ಮೆಸೇಜ್ ಮಾಡಿದ ತಕ್ಷಣ ಯಾರು ಮೆಸೇಜ್ ಮಾಡ್ತಾಯಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಜಸ್ಟ್ ನಿಮ್ಮ ಹೆಸರು ತೋರಿಸೋದಲ್ಲದೆ ನಿಮ್ಮ ಟ್ಯಾಗ್ ಕೂಡ ತೋರಿಸುತ್ತೆ. ಓಕೆ, ಸೊ ಇದು ಇವತ್ತಿನ ಮಾಹಿತಿ ಸ್ನೇಹಿತರೆ.
ಏನು ಅಂದರೆ ಮೆಂಬರ್ ಟ್ಯಾಗ್ ಆ್ಯಡ್ ಮಾಡುವಾಗ ಎರಡು ವಿಷಯ ಗಮನಿಸಬೇಕು. ಒಂದು 30 ಕ್ಯಾರೆಕ್ಟರ್ ಇರುತ್ತೆ. ಎರಡನೇದು ಕನ್ನಡ ಟ್ಯಾಗನ್ನು ಹಾಕೋಕ್ಕಾಗಲ್ಲ ನಾವು, ಬರೀ ಇಂಗ್ಲೀಷಲ್ಲಿ ಹಾಕ್ಬೋದು. ಅಧ್ಯಕ್ಷ ಅಂತೆಲ್ಲ ಹಾಕೋಕ್ಕಾಗಲ್ಲ. ಪ್ರೆಸಿಡೆಂಟ್ ಅಂತ ಇಂಗ್ಲೀಷಲ್ಲಿ ಹಾಕ್ಬೋದು, ಬಿಟ್ಟರೆ ಕನ್ನಡದಲ್ಲಿ ಹಾಕೋಕ್ಕಾಗಲ್ಲ ಒಂದು. ಇನ್ನೊಂದು, ನಾನು ಮೊದಲು ಹೇಳಿದಾಗೆ ನೀವು ಒಂದು ಗ್ರೂಪಲ್ಲಿ ಹಾಕಿರೋವಂಥದ್ದು ಎಲ್ಲ ಗ್ರೂಪ್ಗೂ ಅಪ್ಲೈ ಆಗೋಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಕನ್ನಡ ತಂತ್ರಾಂಶದಲ್ಲಿ ಒನ್ ಆಫ್ ದ ಫೌಂಡರ್ಸ್ ಅಂತ ಹಾಕಿನಲ್ವಾ, ಎಲ್ಲ ಗ್ರೂಪ್ಗೂ ನಾನೇನು ಫೌಂಡರ್ ಅಲ್ಲ. ಹಾಗಾಗಿ ಕನ್ನಡ ತಂತ್ರಾಂಶಕ್ಕೆ ಮಾತ್ರ ಅಪ್ಲೈ ಆಗುತ್ತದು. ಬೇರೆ ಗ್ರೂಪಲ್ಲೆಲ್ಲ ಒನ್ ಆಫ್ ದ ಫೌಂಡರ್ಸ್ ಅಂತ ತೋರಿಸಿದ್ರೆ ಅದು ತಪ್ಪಾಗುತ್ತೆ. ಹಾಗಾಗಿ ನೀವು ಯಾವ ಗ್ರೂಪಲ್ಲಿ ಮೆಂಬರ್ ಟ್ಯಾಗ್ನ ಆ್ಯಡ್ ಮಾಡಿರ್ತೀರೋ ಅದು ಆ ಗ್ರೂಪಿಗೆ ಮಾತ್ರ ಸೀಮಿತ ಆಗುತ್ತೆ. ಎಲ್ಲ ಕಡೆ ನಿಮ್ಮನ್ನ ಪ್ರೆಸಿಡೆಂಟ್ ಅಂತ ಆಗಲಿ ಅಥವಾ ಒನ್ ಆಫ್ ದ ಫೌಂಡರ್ಸ್ ಅಂತ ನಾನೇನು ಹಾಕೊಂಡಿದ್ದೀನಿ, ನನ್ನ ಎಲ್ಲ ಕಡೆ ಈ ರೀತಿ ತೋರಿಸಲ್ಲ. ಓಕೆ, ಸೊ ಇದು ಇವತ್ತಿನ ಮಾಹಿತಿಯಾಗಿತ್ತು. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಹಾಗೆ ಗ್ರೂಪಲ್ಲಿ ಹಾಕ್ಬೋದು ಅಂತ ಹೇಳ್ತಾ ಇಂದಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.